ಫ್ರೆಂಡ್ಸ್, ಇವತ್ತು ಕೈಮಾ ಬೌಲಲ್ಲಿ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನು ನೀಟಾಗಿ ತೊಳ್ಕೊಬೇಕು. ಸೊ ಇದಕ್ಕೆ ಹರಳು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸೊ ಉಪ್ಪಾಗಿ ನೀಟಾಗಿ ತೊಳ್ಕೊಬೇಕು. ಉಪ್ಪು ಮತ್ತು ಅರಿಶಿನ, ಇದಕ್ಕೆ ಅರಿಶಿನ ಪುಡಿ ಹಾಕ್ಕೋಬೇಕು. ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ನೀರಲ್ಲಿ ಈಜ್ಗೆ ತೊಳಿಬೇಕು. ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ತೊಳೆದಾದ್ಮೇಲೆ ಇದನ್ನು ಫಿಲ್ಟ್ರ್ ಮಾಡಬೇಕು, ನೀರೆಲ್ಲ ಹೋಗೋ ಥರ. ಯಾಕಂದರೆ ತುಂಬ ಚಿಕ್ಕ ಪೀಸಸ್, ಅಂದರೆ ಆಲ್ಮೋಸ್ಟ್ ಇದನ್ನು ಟೈನಿ ಪೀಸಸ್ ಮಾಡಿರೋದ್ರಿಂದ ಇಲ್ಲಾಂದರೆ ಎಲ್ಲ ನೀರಲ್ಲಿ ಹೋಗ್ಬಿಡುತ್ತೆ. ಅದಕ್ಕೆ ನೀವು ಫಿಲ್ಟ್ರ್ ಮಾಡಿ ನೀರು ಚೆಲ್ಲಬೇಕಾಗತ್ತೆ. ಹಾಗೆ ಚೆಲ್ಲಕ್ಕೆ ಹೋಗಬೇಡಿ, ಫಿಲ್ಟ್ರ್ ಮಾಡ್ಕೋಬೇಕು ಈ ಥರ. ನೀರು ಒಂಚೂರು ಉಳಿಬಾರ್ದು, ಆ ಥರ ಫಿಲ್ಟ್ರ್ ಮಾಡಿಕೊಂಡು ತೆಗೀರಿ. ಸೊ ಹಾಯ್ ಫ್ರೆಂಡ್ಸ್, ಈಗ ಅದು ಕೈಮಾನೆಲ್ಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಈ ಥರ ಉಂಡೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ಒಂದು ತೆಂಗಿನಕಾಯಿ ಹೋಳು, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಈರುಳ್ಳಿ, ದೊಡ್ಡ ಈರುಳ್ಳಿನ ಚೆನ್ನಾಗಿ ಒಂದು ದೊಡ್ಡ ಈರುಳ್ಳಿನ ಅರಿಶಿನ ಪುಡಿಯಲ್ಲಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅದನ್ನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ 2 ಮೀಡಿಯಮ್ ಸೈಜಿನ ಟೊಮೊಟೊನ ಅದನ್ನು ಕೂಡ ಅರಿಶಿನ ಪುಡಿಯಲ್ಲಿ ಹುರ್ಕೊಂಡು ಅದನ್ನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಎಣ್ಣೆ, ಅರಿಶಿನ ಪುಡಿ, ಇದಿಷ್ಟು ಹಾಕ್ಬಿಟ್ಟು ಈಗ ಕೀಮಾ ಸಾರು ಮಾಡೋದು ಹೇಳ್ಕೊಡ್ತೀನಿ. ಈ ಕುಕ್ಕರಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ರುಬ್ಬಿಟ್ಕೊಂಡಿದ್ದಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ, ಈರುಳ್ಳಿ ಪೇಸ್ಟು. ನೆಕ್ಸ್ಟು ಟೊಮೊಟೊ ರುಬ್ಕೊಂಡಿದ್ಮೇಲೆ ಅದನ್ನು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದಾದಮೇಲೆ ತೆಂಗಿನಕಾಯಿ ರುಬ್ಕೊಂಡಿದ್ದನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಖಾರದ ಪುಡಿ 1-2 ಸ್ಪೂನ್ ತೊಗೊಂಡಿದ್ದೀನಿ. ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರು, ಇದಿಷ್ಟು ಈಗ ಹಾಕ್ಕೋಬೇಕು. ಸೊ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಗರಂ ಮಸಾಲ, ನೆಕ್ಸ್ಟು ಧನಿಯಾ ಪೌಡರ್, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ನೀರು ಹಾಕೋಬೇಕು. ಸೊ ಎಲ್ಲ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯೂಶ್ವಲಿ ಮಟನ್ ಸಾರಿಗೆ ನಾವು ಫಸ್ಟ್ ಬೇಯಿಸ್ಕೊಂಡ್ಬಿಟ್ಟು ಮಸಾಲೆನ ಹಾಕ್ತೀವಿ. ಆದರೆ ಕೀಮಾದಲ್ಲಿ ಹಾಗಲ್ಲ, ಫಸ್ಟು ಮಸಾಲೆನ ಬೇಯಿಸ್ಕೊಂಡು ಅದಾದರೆ ಕೀಮಾ ಹಾಕ್ತೀವಿ. ಕೀಮಾ ಬಾಲ್ಸ್ ಆಗಲೇ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಈಗ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಸೊ ಈಗ ಕುದೀತಾ ಇರೋದಕ್ಕೆ ನಾವೀಗ ಕೈಮಾ ಬಾಲ್ನ ಹಾಕ್ತಾ ಹೋಗಬೇಕು. ಇದರೆಲ್ಲ ಮುಳುಗೋಷ್ಟು ಆಗಿದೆ. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 20 ಮಿನಿಟ್ಸು ಬಿಡಬೇಕು. 3 ವಿಸೆಲ್ಲ ಹಾಕ್ಬೇಕಿದೆ. ಸೊ ಒಂದು 15 ಮಿನಿಟ್ಸ್ ಬೇಯಿಸಿದ್ದೀನಿ. ಈಗ ನೋಡೋಣ ಆಗಿದೆ ಅಂತ. ಸೊ ನೋಡಿ ಏನು ಸಖತ್ತಾಗಿದೆ ಅಂತ. ಈಗ ಇದನ್ನು ಸ್ವಲ್ಪ ಹೊತ್ತು 1-2 ನಿಮಿಷ ಹಿಂಗೆ ಬೇಯಿಸ್ಬಿಟ್ಟು ಈಗ ಮುದ್ದೆ ಜೊತೆ ತಿಂದರೆ ಸಖತ್ತಾಗಿರುತ್ತೆ. ಮುದ್ದೆ ಅಥವಾ ಬಿಸಿ ಅನ್ನ ಮಾಡ್ಕೊಂಡು ತಿನ್ಬೋದು ಹಾಕ್ಕೊಂಡು. ಸೊ ಮುದ್ದೆ ವಿತ್ ಕೈಮಾ ಸಾರು ನೀವು ಮನೇಲಿ ಮಾಡ್ಕೊಳ್ತೀನಿ, ಸೂಪರಾಗಿರುತ್ತೆ. ಮನೇಲಿ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ.